ಬಾನುಲಿ ಇಂಗ್ಲಿಷ್ ಪಾಠ ರೇಡಿಯೋ ಸರಣಿ. ಬಿಸಿಲೇ ಇರಲಿ, ಸನ್ಲೈಟ್ ಲೆಟ್ ಕಮ್, ಮಳೆಯೇ ಬರಲಿ, ರೈನ್ ಲೆಟ್ ಇಟ್ ಕಮ್, ಕಾಡಲ್ಲಿ ಮೇಡಲ್ಲಿ ಅಲೆಲೆ, ಫಾರೆಸ್ಟ್ ಮೌಂಟೇನ್ ಐ ಗೋ ರೋಮಿಂಗ್. ಪ್ರಸ್ತುತಿ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್. ಕನ್ನಡದಲ್ಲಿ ಕ್ಷಮಿಸು ಎನ್ನುವೆ, ಇಂಗ್ಲಿಷ್ನಲ್ಲಿ ಸಾರಿ ಎನ್ನುವೆ. ಪ್ರಿಯ ಕೇಳುಗರೆ, ಬಾನುಲಿ ಇಂಗ್ಲಿಷ್ ಪಾಠ ತರಗತಿಗೆ ಸ್ವಾಗತ. ವೆಲ್ಕಮ್ ಟು ಬಾನುಲಿ ಇಂಗ್ಲಿಷ್ ಪಾಠ. ಇದು 19ನೆಯ ತರಗತಿ. ಇಂದಿನ ತರಗತಿಯಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಬಳಕೆಯಾಗುವ ಪದಪುಂಜಗಳ ಕುರಿತು ತಿಳಿದುಕೊಳ್ಳೋಣ. ಇವುಗಳನ್ನು ಫ್ರೇಸಸ್ ಅಂತ ಹೇಳ್ತಾರೆ. ಇಂಗ್ಲಿಷ್ ಭಾಷೆನ ಫ್ರೇಸಲ್ ಲ್ಯಾಂಗ್ವೇಜ್ ಅಂತಲೂ ಕೂಡ ತಿಳಿದವರು ಹೇಳ್ತಾರೆ. ಯಾಕಂದರೆ ಇಲ್ಲಿ ಫ್ರೇಸಸ್ಗಳನ್ನು ಹೆಚ್ಚು ಬಳಸ್ತೇವೆ. ಒಂದೆರಡು ಉದಾಹರಣೆಗಳನ್ನು ಗಮನಿಸೋಣ. ಎ ಬ್ಲ್ಯಾಕ್ ಕ್ಯಾಟ್ ಈಸ್ ಸ್ಲೀಪಿಂಗ್ ಆನ್ ಮೈ ಟೇಬಲ್. ಈ ವಾಕ್ಯದಲ್ಲಿ 3 ಫ್ರೇಸಸ್ ಅಂದರೆ ಪದಪುಂಜಗಳಿದ್ದಾವೆ. ಎ ಬ್ಲ್ಯಾಕ್ ಕ್ಯಾಟ್. ಇಲ್ಲಿ ನೌನ್ ಪದ ಕ್ಯಾಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಸ್ ಸ್ಲೀಪಿಂಗ್ ಇದು ಇನ್ನೊಂದು ಫ್ರೇಸ್. ಇಲ್ಲಿ ವರ್ಬ್ ಮುಖ್ಯ ಆಗಿರುತ್ತೆ. ಆನ್ ಮೈ ಟೇಬಲ್ ಅನ್ನೋದು ಮತ್ತೊಂದು ಫ್ರೇಸ್. ಇಲ್ಲಿ ಪ್ರಿಪೋಸಿಷನ್ ಅಂದರೆ ಸ್ಥಳವನ್ನು ಸ್ಥಾನವನ್ನು ಸೂಚಿಸುವ ಪದ ಆದ್ಯತೆಯನ್ನು ಪಡ್ಕೊಂಡಿರುತ್ತೆ. ಮತ್ತು ನಾವು ಸ್ಪೋಕನ್ ಇಂಗ್ಲಿಷನ್ನು ಬಳಸುವಾಗ ನಾವು ರಿಟರ್ನ್ ಇಂಗ್ಲಿಷ್ ಅಥವಾ ಬರೆಯುವ ಇಂಗ್ಲಿಷ್ನಲ್ಲಿ ಬಳಸುವ ಹಾಗೆ ಪೂರ್ಣ ವಾಕ್ಯಗಳನ್ನು ಬಳಸುವ ಅಗತ್ಯವೂ ಇಲ್ಲ, ಮತ್ತದು ಔಚಿತ್ಯವೂ ಅಲ್ಲ. ಮಾತಾಡಬೇಕಾದ್ರೆ ಅಗತ್ಯ ಇರೋ ಪದಗಳನ್ನಷ್ಟೇ ನಾವು ಹೇಳ್ತೇವೆ. ಇಂಥ ಸಂದರ್ಭಗಳಲ್ಲಿ ಈ ಫ್ರೇಸಸ್ ಏನಿರುತ್ತಲ್ಲ ಅದು ನಮಗೆ ತುಂಬ ಸಹಾಯಕ್ಕೆ ಬರುತ್ತೆ, ತುಂಬ ಅನುಕೂಲ ಆಗುತ್ತೆ. ಒಂದೆರಡು ಉದಾಹರಣೆಗಳನ್ನು ನೀಡ್ತೇನೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹಾಯ್ ಮಧು, ವೆರ್ ಇಸ್ ಯುವರ್ ಪೆಟ್ ಡಾಗ್? ಇನ್ ದ ಕಾರ್. ವಾಟ್ಸ್ ಹಿ ಡೂಯಿಂಗ್ ದೇರ್? ಸ್ಲೀಪಿಂಗ್. ಮತ್ತೊಂದು ಉದಾಹರಣೆ. ಚಾರು, ಐ ಆಮ್ ಗೋಯಿಂಗ್ ಔಟ್ ಫಾರ್ ಶಾಪಿಂಗ್. ಡ್ಯೂ ನೀಡ್ ಎನಿಥಿಂಗ್? ಅ ಬ್ಲ್ಯಾಕ್ ಜೆಲ್ ಪೆನ್ ಅಪ್ಪ. ಎನಿಥಿಂಗ್ ಎಲ್ಸ್? ಯಾ ಅಪ್ಪ, ಐ ನೀಡ್ ಹೈಲೈಟರ್. ಹೈಲೈಟರ್? ವೇರ್ ಕ್ಯಾನ್ ಐ ಫೈಂಡ್ ಇಟ್? ಇನ್ ಅ ಸ್ಟೇಷನರಿ ಶಾಪ್. ಇನ್ನೊಂದೆರಡು ಉದಾಹರಣೆಗಳನ್ನು ಗಮನಿಸೋಣ. ಐ ಸಿ ಅ ಯೆಲ್ಲೋ ರೆಡ್ ಫ್ಲಾಗ್ ಇನ್ ಫ್ರಂಟ್ ಆಫ್ ಮೀ. ಎ ಟಾಲ್ ಹ್ಯಾಂಡ್ಸಮ್ ಮ್ಯಾನ್ asked me for directions. The cold, icy wind chilled me to the bone. I always like hot, strong coffee. She likes soft, puffy ice cream. ಈಗ ಬಳಸಿದ ಈ ವಾಕ್ಯಗಳಲ್ಲಿ ಗುಣವನ್ನು ಹೇಳುವ ಪದಗಳು ಒಟ್ಟಿಗೆ ಬಳಕೆಯಾಗಿದ್ದಾವೆ. ಈ ರೀತಿ ಒಂದು ವಿಷಯವನ್ನು ಸೂಚಿಸ್ತಾ ಇದೆ. ಅಂಥ ಪದಗಳನ್ನು ಇಲ್ಲಿ ಅಡ್ಜೆಕ್ಟಿವ್ ಫ್ರೇಸಸ್ ಅಂತ ಹೇಳ್ತಾರೆ. ಕೆಲವು ಪದಗಳನ್ನು ನಾವು ಬಳಸೋದನ್ನು ಕಲಿಯೋದು ಭಾಷೆ ದೃಷ್ಟಿಯಿಂದ ಅನುಕೂಲವಾಗತ್ತೆ. ಹಾಗಾಗಿ ಈ ಫ್ರೇಸಸ್ಗಳ ಬಗ್ಗೆ ಹೆಚ್ಚು ತಿಳ್ಕೊಂಡಷ್ಟು ನಮಗೆ ಹೆಚ್ಚು ಅನುಕೂಲ ಇರುತ್ತೆ. ಮತ್ತೆ ನೆನ್ಪಿಟ್ಕೊಳ್ಳಿ, ಮಾತಾಡಬೇಕಾದ್ರೆ ನಾವು ಯಾವಾಗಲೂ ವಾಕ್ಯಗಳನ್ನು ಪೂರ್ಣ ಪ್ರಮಾಣದಲ್ಲಿ ಹೇಳುವ ಅಗತ್ಯ ಇರೋದಿಲ್ಲ. ಇನ್ನೂ ಒಂದೆರಡು ಉದಾಹರಣೆಗಳನ್ನು ಕೊಡ್ತೇನೆ. ವಾಟ್ ಡು ಯು ಸೇ ಇನ್ ಫ್ರಂಟ್ ಆಫ್ ಯು? ರೆಡ್ ಯೆಲ್ಲೋ ಫ್ಲಾಗ್. ಇನ್ನೊಂದು ಉದಾಹರಣೆ. ಹೂ ಆಸ್ಕ್ಡ್ ಯು ಫಾರ್ ಡಿರೆಕ್ಷನ್ಸ್? ಅ ಟಾಲ್ ಹ್ಯಾಂಡ್ಸಮ್ ಮ್ಯಾನ್. ಕೇಳುಗರೆ, ನಾವು ಮಾತಾಡ್ತಾ ಇರಬೇಕಾದ್ರೆ ಕೆಲವರು ಅವನಿಗೆ ಎ ಟು ಝಡ್ ಎಲ್ಲ ಗೊತ್ತು ಅಂತ ಹೇಳೋದನ್ನು ಕೇಳಿದ್ದೀರಿ ಅಲ್ವಾ? ಈ ಎ ಟು ಝಡ್ ಅನ್ನೋದು ಇಂಗ್ಲಿಷ್ನಲ್ಲಿ ಬಳಕೆಯಾಗುವ ಒಂದು ಇಡಿಯಂ. ಇಡಿಯಂ ಅಂದರೆ ಕನ್ನಡದಲ್ಲಿ ನುಡಿಗಟ್ಟು ಅಂತ ಹೇಳ್ತಾರೆ. ಈ ಎ ಟು ಝಡ್ ಅಂದರೆ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಬೇಕಾಗಿರುವ ಎಲ್ಲ ವಿಷಯಗಳು ಅವರಿಗೆ ಗೊತ್ತಿದೆ ಅಂತ ಅರ್ಥ. ಇಂಥ ಪದಗಳನ್ನು ಇಡಿಯಮ್ಸ್ ಅಂತ ಹೇಳ್ತೇವೆ. ಮತ್ತಿವು ಫ್ರೇಸಸ್ಗಳೇ. ಒಂದು ಫ್ರೇಸಿಗೆ ವಿಶೇಷವಾದ ಅರ್ಥ ಇದ್ದು ಅದನ್ನು ಆ ವಿಶೇಷ ಅರ್ಥದ ಕಾರಣಕ್ಕೆ ನಾವು ಬಳಸ್ತಾ ಇದ್ದರೆ ಅದನ್ನು ಇಡಿಯಮ್ಸ್ ಅಂತ ಇಂಗ್ಲಿಷ್ನಲ್ಲಿ ಕರೀತಾರೆ. ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ.
ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂದರೆ ಒಳ್ಳೆಯದೇ ಆಯಿತು ಅಂತ. ರೈನ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಹಂಗಂದ್ರೆ ಜೋರಾದ ಮಳೆ ಅಂತ ಹೇಳಿ. ಬೀಟ್ ಅರೌಂಡ್ ದ ಬುಷ್ ಅಂದರೆ ಸುತ್ತಿ ಬಳಸಿ ಮಾತಾಡ್ತಾರೆ, ನೇರವಾಗಿ ಇರೋ ವಿಷಯ ಹೇಳೋದಿಲ್ಲ ಅಂತ. ಫೇಸ್ ದ ಮ್ಯೂಸಿಕ್, ಸರಳವಾಗಿ ಕನ್ನಡದಲ್ಲಿ ಮಾಡಿದ್ದುಣ್ಣೋ ಮಾರಾಯ ಅಂತ ಹೇಳಿ. ಕಾಲ್ ಇಟ್ ಅ ಡೇ ಅಂದರೆ ಯಾವ ಕೆಲಸನ ನಾವು ಶುರು ಮಾಡಿದ್ವಿ ಅದನ್ನು ಅಂತ್ಯಗೊಳಿಸಿದ್ವಿ ಅಂತ ಹೇಳಿ ಅರ್ಥ ಕೊಡುತ್ತೆ. ಆಲ್ ಇನ್ ದ ಸೇಮ್ ಬೋಟ್, ಎಲ್ಲರ ಸ್ಥಿತಿನೂ ಒಂದೇ, ಅಥವಾ ಎಲ್ಲರ ಮನೆ ದೋಸೆನೂ ತೂತೆ. ನೋಡಿ, ಈ ಪದಗಳು 3-4 ಪದಗಳ ಒಂದು ಪದಪುಂಜಗಳಾಗಿರ್ತವೆ, ವಿಶೇಷ ಅರ್ಥವನ್ನು ಕೊಡ್ತವೆ. ಈಗ ಆಲ್ ಇನ್ ದ ಸೇಮ್ ಬೋಟ್ ಅಂದರೆ ಎಲ್ಲರೂ ಒಂದೇ ದೋಣಿಲಿದ್ದೀವಿ ಅನ್ನೋ ಪದಶಃ ಅರ್ಥ ನಮಗೆ ಸಿಗುತ್ತೆ. ಆದರೆ ಇದರ ಒಟ್ಟಾರೆ ಅರ್ಥ ಬೇರೆ, ಎಲ್ಲರೂ ಒಂದೇ ಸ್ಥಿತಿಯಲ್ಲಿದ್ದೇವೆ ಅಂತ ಅರ್ಥ ಕೊಡುತ್ತೆ. ಫೇಸ್ ದ ಮ್ಯೂಸಿಕ್ ಅಂದರೆ ಸಂಗೀತಕ್ಕೆ ಮುಖ ಮಾಡು ಅನ್ನೋ ಪದಶಃ ಅರ್ಥ. ಆದರೆ ಒಟ್ಟಾರೆ ಅರ್ಥ ಏನು ಹೇಳುತ್ತಪ್ಪ ಅಂದರೆ ನೀನು ಏನು ಮಾಡಿದ್ಯೋ ಅದರ ಫಲನ ಅನುಭವಿಸು ಅಂತ ಹೇಳುತ್ತೆ. ಈ ರೀತಿ ವಿಶೇಷ ಅರ್ಥಗಳನ್ನು ಹೊಂದಿರುವ ಪದಗಳನ್ನು ಇಂಗ್ಲಿಷ್ನಲ್ಲಿ ಇಡಿಯಮ್ಸ್, ಕನ್ನಡದಲ್ಲಿ ಅದನ್ನು ನುಡಿಗಟ್ಟುಗಳು ಅಂತ ಹೇಳ್ತಾರೆ. ಈಗ ಒಂದೆರಡು ಉದಾಹರಣೆಗಳನ್ನು ಹೇಳ್ತೇನೆ. ಹಿಸ್ ಲೇಟ್ ಅರೈವಲ್ ವಾಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. Yesterday it rained cats and dogs. He went beating around the bush. He never gave proper explanation. You never studied well. Now you face the music. In the next class, I call it a day to Banuli English ಪಾಠ ಸರಣಿ. ಇಂಗ್ಲಿಷ್ ಕಲಿಯೋದು ತುಂಬ ಕಷ್ಟದ ಕೆಲಸ, ಶ್ರಮ ಜಾಸ್ತಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಡೋಂಟ್ ವರಿ, ವಿ ಆರ್ ಆಲ್ ಇನ್ ದ ಸೇಮ್ ಬೋಟ್. ಬಟ್ ರಿಮೆಂಬರ್, the fruits of hard labor are always sweet. ಆತ್ಮೀಯ ಕೇಳುಗ ಮಿತ್ರರೇ, ನುಡಿಗಟ್ಟುಗಳು ಇಲ್ಲದೇ ಇರುವ ಭಾಷೆ ಇಲ್ಲವೇ ಇಲ್ಲ. ಕನ್ನಡದಲ್ಲಂತೂ ಸಮೃದ್ಧವಾದ ನುಡಿಗಟ್ಟುಗಳಿದ್ದಾವೆ. ಅದೇ ರೀತಿ ಇಂಗ್ಲಿಷ್ನಲ್ಲೂ ಸಹ ಸಾಕಷ್ಟು ನುಡಿಗಟ್ಟುಗಳು ಅಂದರೆ ಇಡಿಯಮ್ಸ್ಗಳು ಇದ್ದಾವೆ. ಇಡಿಯಮ್ಸ್ಗಳನ್ನು ಬಳಸಿ ಮಾತಾಡೋದು ಅಂದರೆ ಒಂದು ಆಕರ್ಷಕವಾದ ಅರ್ಥಪೂರ್ಣವಾದ ಮಾತುಗಾರಿಕೆ ನಮಗಿಲ್ಲಿ ಇದೆ ಅಂತ ಹೇಳಿ ಅರ್ಥ. ಹಾಗಾಗಿ ನಿಮಗೆ ಉತ್ತಮವಾದ ಇಂಗ್ಲಿಷನ್ನು ಮಾತಾಡಬೇಕು ಅನ್ನುವ ಗುರಿ ಇದ್ದರೆ ನೀವು ಒಂದು ಉತ್ತಮವಾದ ಪದಕೋಶವನ್ನು ಅಂದರೆ ಡಿಕ್ಷನರಿಯನ್ನು ತಗೊಳ್ಳಿ. ಆ ಡಿಕ್ಷನರಿಗಳಲ್ಲಿ ಫ್ರೇಸಸ್ ಮತ್ತು ಇಡಿಯಮ್ಗಳನ್ನು ಪಟ್ಟಿ ಮಾಡಿ ಅವುಗಳ ಅರ್ಥವನ್ನು ಕೊಟ್ಟು ಮತ್ತು ಅವುಗಳನ್ನು ಬಳಕೆ ಮಾಡುವ ಉದಾಹರಣೆಗಳನ್ನೂ ಸಹಿತ ಒಂದು ಉತ್ತಮವಾದ ಪದಕೋಶದಲ್ಲಿ ನೀಡಿರ್ತಾರೆ. ಅದನ್ನು ನೋಟಿಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಯೂಸ್ ಮಾಡಿ, ಇಡಿಯಮ್ಸ್ಗಳನ್ನು ನಿಮ್ಮದಾಗಿಸ್ಕೊಳ್ಳಿ. ಮುಂದಿನ ವಾರ ಈ ಬಾನುಲಿ ಇಂಗ್ಲಿಷ್ ಪಾಠ ಸರಣಿಯ ಕೊನೆಯ ತರಗತಿ ಆಗಿರುತ್ತದೆ. ಅಲ್ಲಿ ಮತ್ತೆ ನಿಮ್ಮ ಭೇಟಿ ಇರುತ್ತೆ. ಹ್ಯಾವ್ ಅ ನೈಸ್ ಡೇ. ಎಲ್ಲರಿಗೂ ನಮಸ್ಕಾರ. ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆಲೆ. ಬಾನುಲಿ ಇಂಗ್ಲಿಷ್ ಪಾಠ ರೇಡಿಯೋ ಸರಣಿ ಕೇಳಿದಿರಿ. Sunlight let come, rain let it come, forest mountain I go roaming. ಪ್ರಸ್ತುತಿ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್. ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಸಂಕಲನ ಜಿಎನ್ ಮಂಜುನಾಥ್. ನಿರ್ಮಾಣ ಅಬ್ದುಲ್ ರಶೀದ್. Money, money I will collecting, daily, daily counting, 10 rupees after joining Ramayan book purchasing. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.